ಹಾಯ್ ಹಲೋ ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ನಾನು ಮನೋಜ್ ವಿಜಯೇಂದ್ರ. ಗೆಳೆಯರೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇವತ್ತು ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿದೆ. ಮ್ಯಾಕ್ಸ್ ಸಿನಿಮಾ ಇವತ್ತು ರಾಜ್ಯಾದ್ಯಂತ ಭರ್ಜರಿಯಾಗಿರುವಂತಹ ಪ್ರದರ್ಶನವನ್ನು ಕೂಡ ಕಾಣ್ತಾ ಇದೆ. ಬೆಳಿಗ್ಗೆ 6 ಗಂಟೆಯಿಂದ ಸಿನಿಮಾ ಎಲ್ಲಾ ಕಡೆ ಪ್ರದರ್ಶನವೂ ಕೂಡ ಆಗ್ತಾ ಇದೆ. ಇದರ ನಡುವೆ ಸಿನಿಮಾ ಹೇಗಿದೆ ಅನ್ನುವಂತಹ ಕುತೂಹಲ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಹಾಗಾಗಿ ಇವತ್ತು ನಾನು ನಿಮ್ಮ ಮುಂದೆ ಮ್ಯಾಕ್ಸ್ ಸಿನಿಮಾದ ರಿವ್ಯೂ ಅನ್ನ ಕೊಡ್ತಾ ಹೋಗ್ತೀನಿ. ಗೆಳೆಯರೆ, ಮ್ಯಾಕ್ಸ್ ಸಿನಿಮಾದಲ್ಲಿ ಏನಿದೆ ಏನಿಲ್ಲ, ಮ್ಯಾಕ್ಸ್ ಸಿನಿಮಾನ ನಿರೀಕ್ಷೆ ಇಟ್ಕೊಂಡು ಥಿಯೇಟರ್ಗೆ ಹೋದ್ರೆ ನಾವು ಸಿನಿಮಾನ ಪೂರ್ತಿಯಾಗಿ ಎಂಜಾಯ್ ಮಾಡ್ತೀವ. ಮತ್ತು ಕಿಚ್ಚ ಸುದೀಪ್ ಅವರ ಈ ಸಿನಿಮಾ 2.5 ವರ್ಷ ಲಾಂಗ್ ಗ್ಯಾಪ್ ಆದ್ಮೇಲೆ ಬರ್ತಾ ಇರೋದು. ಸೊ ಈ ಲಾಂಗ್ ಗ್ಯಾಪ್ ನಿಜಕ್ಕೂ ಕೂಡ ಸಾರ್ಥಕ ಆಯ್ತಾ ಅನ್ನೋದ್ರ ಒಂದಷ್ಟು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮ್ಯಾಕ್ಸ್ ಸಿನಿಮಾದ ರಿವ್ಯೂಗೆ ನಿಮ್ಮೆಲ್ರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಮ್ಯಾಕ್ಸ್ ಸುದೀಪ್ ಅವರ ಬಹುನಿರೀಕ್ಷಿತ ಸಿನಿಮಾ. ಈ ವರ್ಷ ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕೂಡ ಕಾಣ್ತಾ ಇದ್ದಾವೆ. ಆ ಸಾಲಿಗೆ ಮ್ಯಾಕ್ಸ್ ಸಿನಿಮಾ ಸೇರತ್ತಾ ಅನ್ನುವಂತಹ ಮೊದಲನೇ ಪ್ರಶ್ನೆ ನಿಮ್ಮದಾಗಿದ್ರೆ ಖಂಡಿತವಾಗಿಯೂ ಮ್ಯಾಕ್ಸ್ ಒಂದು ಒಳ್ಳೆಯ ಮಾಸ್ ಎಂಟರ್ಟೈನ್ಮೆಂಟ್ ಕಂಪ್ಲೀಟ್ ಪ್ಯಾಕೇಜ್ ಸಿನಿಮಾ ಅನ್ನೋದ್ರಲ್ಲಿ ಯಾವುದೇ ರೀತಿಯಾಗಿರುವಂತಹ ಡೌಟ್ ಇಲ್ಲ. 2.5 ವರ್ಷ ಏನ್ ಮಾಡಿದ್ರಪ್ಪ, ಇಷ್ಟು ಟೈಮ್ ಯಾಕೆ ತಗೊಂಡ್ರು ಈ ಸಿನಿಮಾಗೆ ಅಂತ ಮನಸ್ಸಲ್ಲಿ ಒಂದು ಪ್ರಶ್ನೆ ಇಟ್ಕೊಂಡೆ ನಾನು ಹೋಗಿದ್ದೆ, ಏನೆಲ್ಲ ಮಾಡಿರಬಹುದು ಅಂತ. ಯಾಕೆಂದ್ರೆ ಸುದೀಪ್ ಅವರ ಸಿನಿಮಾ ಅಂದ ತಕ್ಷಣ ಒಂದು ರೀತಿಯಾಗಿ ನಮಗೆ ಬೇರೆಯದ್ದೇ ಎಕ್ಸ್ಪೆಕ್ಟೇಷನ್ಸ್ ಅಂತೂ ಇದ್ದೇ ಇರುತ್ತೆ. ಖಂಡಿತವಾಗಿಯೂ ಆ ಎಕ್ಸ್ಪೆಕ್ಟೇಷನ್ ನ ಕಿಚ್ಚ ಸುದೀಪ್ ಅವರು ರೀಚ್ ಮಾಡಿಸ್ತಾರೆ. ಅದರ ಜೊತೆಗೆ ಇಲ್ಲಿ ಒಂದು ಕಂಪ್ಲೀಟ್ ಆಗಿರುವಂತಹ ಪ್ಯಾಕೇಜ್ ನಮಗೆ ಸಿಗುತ್ತೆ. ಯಾವೆಲ್ಲ ಪ್ಯಾಕೇಜ್ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಒಂದು BGM ಸಿಗತ್ತೆ, ಅದ್ಭುತವಾದಂತಹ ಫೈಟ್ ಕೊರಿಯೋಗ್ರಾಫರ್. ನನಗಂತೂ ತುಂಬಾ ಇಷ್ಟ ಆಯ್ತು ಫೈಟ್ ಕೊರಿಯೋಗ್ರಾಫರ್. ಎಲ್ಲದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಮೇನ್ ಹೈಲೈಟ್ ಪಾಯಿಂಟ್ BGM ಆಗಿರ್ಬೋದು, ಡಾನ್ಸ್ ಆಗಿರ್ಬೋದು, ಫೈಟ್ ಕೊರಿಯೋಗ್ರಾಫ್ ಆಗಿರ್ಬೋದು, ಮತ್ತು ನಿರ್ದೇಶನದಲ್ಲಿ ಆ ಟೈಟ್ ಸ್ಕ್ರೀನ್ ಪ್ಲೇ ಕೂಡ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ಥ್ರಿಲ್ಲರ್ ಅನುಭವವನ್ನ ಕೊಡುತ್ತೆ, ಒಂದು ಕಂಪ್ಲೀಟ್ ಪ್ಯಾಕೇಜ್ ಅನುಭವವನ್ನ ಕೊಡ್ತಾ ಹೋಗುತ್ತೆ. ಗೆಳೆಯರೆ, ಹಾಗಾದ್ರೆ ಮ್ಯಾಕ್ಸ್ ಸಿನಿಮಾದ ಒನ್ ಲೈನ್ ಸ್ಟೋರಿಯ ಬಗ್ಗೆ ಫಸ್ಟ್ ಹೇಳಿ, ಆ ನಂತರ ಸಿನಿಮಾದ ಪಾಸಿಟಿವ್ ನೆಗೆಟಿವ್ ಎರಡನ್ನೂ ಕೂಡ ಹೇಳ್ತಾ ಹೋಗ್ತೀನಿ. ಗೆಳೆಯರೆ, ಮ್ಯಾಕ್ಸ್ ಸಿನಿಮಾದ ಒನ್ ಲೈನ್ ಸ್ಟೋರಿ ಏನಪ್ಪಾ ಅಂದ್ರೆ, 2 ಕೊಲೆ ಆಗತ್ತೆ. ಆ 2 ಕೊಲೆಯ ಸುತ್ತ ಒಂದು ರಾತ್ರಿಯಲ್ಲಿ ನಡೆಯುವಂತಹ ಎಲ್ಲಾ ಒಂದಷ್ಟು ಘಟನೆಗಳನ್ನ ಮ್ಯಾಕ್ಸ್ ಅನ್ನುವಂತಹ ಒಂದು ಕಂಪ್ಲೀಟ್ ಸಿನಿಮಾ ಆಗತ್ತೆ. ಗೆಳೆಯರೆ, ವಿಕ್ರಾಂತ್ ರೋಣ ಆದ ನಂತರ ಕಿಚ್ಚ ಸುದೀಪ್ ಅವರು ಬಹಳ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ ಈ ಸಿನಿಮಾದಲ್ಲಿ. ಅಫ್ಕೋರ್ಸ್ ಸುದೀಪ್ ಅವರ ಸ್ವಾಗ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಜನರಿಗೆ. ಐ ಥಿಂಕ್ ಮಾಣಿಕ್ಯ ಸಿನಿಮಾದಲ್ಲಿ ಸುದೀಪ್ ನಮಗೆ ಕಾಣಿಸ್ತಾರೆ. ಬಹಳ ದಿನ ಆಗಿತ್ತು ಸುದೀಪ್ ಅವ್ರನ್ನ ನಾವು ಈ ರೀತಿಯಾಗಿ ನೋಡಿ, ಒಂದು ಭರ್ಜರಿ ಕಮ್ ಬ್ಯಾಕ್ ಅನ್ನೋದು ಅಂದ್ರೆ ಕೂಡ ತಪ್ಪಾಗೋದಿಲ್ಲ. ಬಹಳ ದಿನ ಆಗಿತ್ತು. ಅಂದ್ರೆ ಒಂದು ಕಂಪ್ಲೀಟ್ ಸುದೀಪ್ ಅವರ ಸ್ವಾಗ್ ಇದೆಯಲ್ಲ, ಅದು ಮಾಣಿಕ್ಯ ಆದ ನಂತರ ಎಲ್ಲೋ ಒಂದ್ ಸ್ವಲ್ಪ ಕಡಿಮೆ ಆಗಿತ್ತು. ಆ ಒಂದು ಇದನ್ನ ಕಂಪ್ಲೀಟ್ ಆಗಿ ಇಲ್ಲಿ ನಿರ್ದೇಶಕರು ಯೂಸ್ ಮಾಡ್ಕೊಂಡಿದ್ದಾರೆ. ಸುದೀಪ್ ಅವರ ಓವರ್ ಆಲ್ ಆ ಒಂದು ಟ್ಯಾಲೆಂಟ್ ನ ಸರಿಯಾದ ರೀತಿಯಾಗಿ ನಿರ್ದೇಶಕರು ಯೂಸ್ ಮಾಡ್ಕೊಂಡಿದ್ದಾರೆ. ಒಂದು ಒಳ್ಳೆಯ ನಿರ್ದೇಶಕರ ಕೈಯಲ್ಲಿ ಕಿಚ್ಚ ಸುದೀಪ್ ಅವರು ಸಿಕ್ಕಿದ್ದಾರೆ. ಅದ್ಭುತವಾದಂತಹ ನಟನೆ. ಸುದೀಪ್ ಅವರದ ಒಂದು ದೊಡ್ಡ ಬಿಗ್ ಕಮ್ ಬ್ಯಾಕ್ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಸುದೀಪ್ ಅವ್ರು ನಮ್ಗೆ ಇಲ್ಲಿ ಇಷ್ಟ ಆಗ್ತಾ ಹೋಗ್ತಾರೆ. ಅಂಡ್ ಸುದೀಪ್ ಅವ್ರದ್ದು ಒಂದು ಆ ಡಾನ್ಸ್ ಕಮ್ ಫೈಟ್ ಸೀಕ್ವೆನ್ಸ್ ಬರುತ್ತೆ, ಏನ್ ಅದ್ಭುತವಾಗಿ ಕಾಣ್ತಾರೆ ಗೊತ್ತಾ ಸುದೀಪ್ ಅವ್ರ ಇದರಲ್ಲಿ. ನಿಜಕ್ಕೂ ಕೂಡ ತುಂಬಾ ಅಂದ್ರೆ ತುಂಬಾ ಸಗದ ಕಾಣ್ತಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನೀವು ಹೋಗಿ ನೋಡಿದ್ರೆ, ಸೊ ನಿಮಗೆ ಆ ಒಂದು ಸೀಕ್ವೆನ್ಸ್ ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ತಿಳಿಸಬಹುದು. ಬಟ್ ಅದ್ಭುತವಾಗಿದೆ. ಇನ್ನು ಸ್ಕ್ರೀನ್ ಪ್ಲೇ ವಿಚಾರಕ್ಕೆ ಬರೋದಾದ್ರೆ ಗೆಳೆಯರೆ, ಸ್ಕ್ರೀನ್ ಪ್ಲೇ ಎಲ್ಲೂ ಕೂಡ ನಮ್ಗೆ ಕನ್ಫ್ಯೂಸ್ ಮಾಡೋದಾಗ್ಲಿ ಆ ತರಹದ ಸ್ಕ್ರೀನ್ ಪ್ಲೇ ಇಲ್ಲ. ಒಂದು ಸ್ಟ್ರೈಟ್ ಸ್ಕ್ರೀನ್ ಪ್ಲೇ, ನೀಟ್ ಸಿಂಪಲ್ ಆಗಿರುವಂತಹ ಒಂದು ಸ್ಟೋರಿ ಲೈನ್ ನ ನೀಟ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ ನಿರ್ದೇಶಕರು. ಅದರ ಜೊತೆಗೆ ಗೆಳೆಯರೆ, ಇಲ್ಲಿ ಸುನೀಲ್ ಅವರಂತೂ ಅದ್ಭುತವಾಗಿ ಕಾಣಿಸ್ತಾರೆ. ಅಂಡ್ ಸುನೀಲ್ ಅವರ ನಟನೆ ಕೂಡ ತುಂಬಾ ಇಷ್ಟ ಆಗುತ್ತೆ. ಅಂಡ್ ವರಲಕ್ಷ್ಮಿ ಪಾತ್ರದ ಬಗ್ಗೆ ಬರೋದಾದ್ರೆ, ವರಲಕ್ಷ್ಮಿ ಅವ್ರನ್ನ ಸ್ಟಾರ್ಟಿಂಗ್ ಯಾವ ರೀತಿಯಾಗಿ ತೋರಿಸ್ತಾರೆ ಅಂದ್ರೆ, ಒಂದು ತುಂಬಾ ಪವರ್ಫುಲ್ ಕ್ಯಾರೆಕ್ಟರ್ ಏನೋ ವರಲಕ್ಷ್ಮಿ ಅವರದ್ದು ಅನ್ನುವಂತಹ ಒಂದು ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೆ. ಬಟ್ ಅದಾದ ಮೇಲೆ ವರಲಕ್ಷ್ಮಿ ಅವರ ಕ್ಯಾರೆಕ್ಟರ್ ನ ಡಮ್ಮಿ ಮಾಡ್ತಾ ಹೋಗ್ತಾರೆ ನಿರ್ದೇಶಕರು. ಯಾಕಂತ ಗೊತ್ತಾಗಿರಲ್ಲ. ವರಲಕ್ಷ್ಮಿ ಅವರ ಕ್ಯಾರೆಕ್ಟರ್ ನ ಇನ್ನೊಂದ್ ಸ್ವಲ್ಪ ಬಿಲ್ಡ್ ಮಾಡಿದ್ರೆ, ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಿದ್ರೆ ಒಂದು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು ಸ್ಕ್ರೀನ್ ನಲ್ಲಿ. ಅದಾದ್ಮೇಲೆ ಸುಕೃತ ವಾಗ್ಲೆ ಅವರು ಕೂಡ ತುಂಬಾ ಅದ್ಭುತವಾಗಿ ನಟಿಸ್ತಾರೆ. ಅಂಡ್ ಸಂಯುಕ್ತ ಹೊರನಾಡ್ ಆಗಿರ್ಬೋದು, ಉಗ್ರಂ ಮಂಜು ಆಗಿರ್ಬೋದು, ಆಮೇಲೆ ವಿಜಯ್ ಚಂಡೂರ್ ಅವರು ಆಗಿರ್ಬೋದು, ಗೋವಿಂದ ಗೌಡ ಆಗಿರ್ಬೋದು. ಸೊ ಕಂಪ್ಲೀಟ್ ಆಗಿರುವಂತಹ ಒಂದು ನೀಟ್ ಆಗಿ ಒಂದು ಅದ್ಭುತವಾದಂತಹ ಒಂದು ಸಿನಿಮಾನ ಕಿಚ್ಚ ಸುದೀಪ್ ಅವರು ಕೊಟ್ಟಿದ್ದಾರೆ. ಅಂಡ್ ಸಿನಿಮಾದ ಪಾಸಿಟಿವ್ ವಿಚಾರಕ್ಕೆ ಬರೋದಾದ್ರೆ, ಸೊ ಮೊದಲನೇದಾಗಿ ಸಿನಿಮಾದ ಪಾಸಿಟಿವ್ ಏನು ಅಂದ್ರೆ, ಸಿನಿಮಾದ ಜೀವಾಳ ಅಂತ ಕರಿಬಹುದು ಅಜನೀಶ್ ಲೋಕನಾಥ್ ಅವರನ್ನ.
ಯಾಕೆಂದ್ರೆ ಸಿನಿಮಾದಲ್ಲಿ 3 ಹಾಡುಗಳಿದೆ. ಸೊ ಈ 3 ಹಾಡುಗಳಲ್ಲಿ ಯಾವ ಹಾಡು ಕೂಡ ನಮ್ಗೆ ನೆನಪು ಉಳಿಯೋದಿಲ್ಲ. ಬೇರೆ ಸಿನಿಮಾದಾದ್ರೆ ಗುನುಗುನುವಂತಹ ಒಂದು ಪದೇ ಪದೇ ಗುನುಗ್ತಾ ಇರ್ತೀವಲ್ಲ, ಸೊ ಅಂತಹ ಸಾಂಗ್ ಯಾವುದೂ ಇಲ್ಲ. ಆದ್ರೆ ಅಜನೀಶ್ ಅವರು ಈ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ, ತುಂಬಾ ಅದ್ಭುತವಾಗಿ ಕೊಟ್ಟಿದ್ದಾರೆ. ನಿಜಕ್ಕೂ ಈ ಸಿನಿಮಾದ ಹೀರೋ ಸುದೀಪ್ ಅವರಲ್ಲ, ನಿರ್ದೇಶಕರು ಅಲ್ಲ, ಅಜನೀಶ್ ಲೋಕನಾಥ್ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಅವರು ತಮ್ಮ ಕೆಲಸದಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಪರ್ಫಾರ್ಮೆನ್ಸ್ ಅನ್ನ ಅಜನೀಶ್ ಲೋಕನಾಥ್ ಅವರು ಕೊಟ್ಟಿದ್ದಾರೆ. ಅಂಡ್ ಇನ್ನೊಂದು ಈ ಸಿನಿಮಾದ್ದು ಪ್ಲಸ್ ಪಾಯಿಂಟ್ ವಿಚಾರದಲ್ಲಿ ಹೇಳೋದಾದ್ರೆ ಫೈಟ್ ಕೊರಿಯೋಗ್ರಾಫರ್ ಅಂದ್ರೆ ಆಕ್ಷನ್ ಸೀಕ್ವೆನ್ಸ್ ಗಳನ್ನ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಸುದೀಪ್ ಅವರ ಆ ಆಟಿಟ್ಯೂಡ್ಗೆ ಮತ್ತು ಸುದೀಪ್ ಅವರ ಸ್ವಾಗ್ಗೆ ತಕ್ಕ ಹಾಗೆ ಇಲ್ಲಿ ಅದನ್ನ ನೀಟಾಗಿ ಕೊರಿಯೋಗ್ರಾಫ್ ಮಾಡ್ತಾ ಹೋಗಿದ್ದಾರೆ. ಅದ್ಭುತವಾಗಿ ಕಾಣಿಸ್ತಾರೆ ಸುದೀಪ್ ಅವರಂತೂ. ಒಂದು 3 ಫೈಟ್ ಸೀಕ್ವೆನ್ಸ್ ಗಳಲ್ಲಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಅದರಲ್ಲೂ ಕ್ಲೈಮ್ಯಾಕ್ಸ್ ಫೈಟ್ ನಲ್ಲಂತೂ ಆ ಸುದೀಪ್ ಅವರ ಆ ಕಂಪ್ಲೀಟ್ ಸ್ವಾಗ್ ಇದೆಯಲ್ಲ, ಅದು ಬಹಳ ಜನರಿಗೆ ಇಷ್ಟ ಆಗುತ್ತೆ. ಸೊ ನಿಮಗೂ ಕೂಡ ಕ್ಲೈಮ್ಯಾಕ್ಸ್ ಇಷ್ಟ ಆಗ್ಬೋದು, ಬಟ್ ನನಗೆ ಕ್ಲೈಮ್ಯಾಕ್ಸ್ ಗಿಂತ ಇಷ್ಟ ಆಗಿದ್ದು ಆ ಒಂದು ಜಾತ್ರೆ ಸೀಕ್ವೆನ್ಸ್ ನ ಒಂದು ಫೈಟ್ ಬರುತ್ತೆ. ಸೊ ಅದನ್ನಂತೂ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಇಡೀ ಸಿನಿಮಾದಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಅಥವಾ ಆ ಸಿನಿಮಾದ ವೇಗ ಹೆಚ್ಚುವಂತಹ ಒಂದು ಸೀಕ್ವೆನ್ಸ್ ಅದು. ಬಟ್ ನಂಗೆ ತುಂಬಾ ಇಷ್ಟ ಆಯ್ತು ಆ ಒಂದು ಫೈಟ್ ಸೀಕ್ವೆನ್ಸ್. ಅಂಡ್ ಮತ್ತೆ ಸುದೀಪ್ ಅವರ ಎಂಟ್ರಿ ನಾರ್ಮಲ್ ಆಗಿದೆ. ಸೊ ಜಾಸ್ತಿ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗೋ ಹಾಗಿಲ್ಲ ಸುದೀಪ್ ಅವರ ಅಭಿಮಾನಿಗಳು. ಏನಂದ್ರೆ ಎಂಟ್ರಿ ತುಂಬಾ ಗ್ರ್ಯಾಂಡ್ ಆಗಿರುತ್ತೆ, ತುಂಬಾ ಬೇರೆ ತರದಲ್ಲಿ ಇರುತ್ತೆ, ಬೇರೆ ಲೆವೆಲ್ ಇರುತ್ತೆ ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗೋ ಹಾಗಿಲ್ಲ. ಬಟ್ ನೀಟಾಗಿ ತುಂಬಾ ನಾರ್ಮಲ್ ಆಗಿರುವಂತಹ ಎಂಟ್ರಿ ಸುದೀಪ್ ಅವ್ರದ್ದಿದೆ. ಅದಾದ್ಮೇಲೆ ಸಿನಿಮಾದಲ್ಲಿ ವರಲಕ್ಷ್ಮಿ ಅವರ ಕ್ಯಾರೆಕ್ಟರ್ ಬಗ್ಗೆ ಹೇಳಿದೆ, ಒನ್ ಲೈನ್ ಸ್ಟೋರಿ ಬಗ್ಗೆ ಹೇಳಿದೆ. ಅಂಡ್ ಸಿನಿಮಾದ ಪಾಸಿಟಿವ್ ವಿಚಾರಗಳು ತುಂಬಾ ಇದೆ. ಬಟ್ ಸಿನಿಮಾದಲ್ಲಿ ಒಂದಷ್ಟು ಅಲ್ಲಲ್ಲಿ ನೆಗೆಟಿವ್ ವಿಚಾರಗಳು ಕಾಣುತ್ತೆ. ಸೊ ನೆಗೆಟಿವ್ ವಿಚಾರಗಳನ್ನ ಹೇಳ್ಬಾರ್ದು ಅಂತ ಇದೆ. ಬಟ್ ಆದ್ರೂ ಕೂಡ ಒಂದು ಕಂಪ್ಲೀಟ್ ರಿವ್ಯೂ ಅನ್ಸ್ಕೊಳ್ಬೇಕಾದ್ರೆ ನೆಗೆಟಿವ್ ವಿಚಾರಗಳು ಇರಬೇಕು. ಬಟ್ ಅಂತಹ ಪರಿ ಏನು ಸಿನಿಮಾಗೆ ಎಫೆಕ್ಟ್ ಆಗುವಂತಹ ನೆಗೆಟಿವ್ ಅಂಶಗಳು ಅದ್ಯಾವುದೂ ಅಲ್ಲ. ಸೊ ಮೊದಲನೇದಾಗಿ ನೆಗೆಟಿವ್ ವಿಚಾರ ಏನಂದ್ರೆ, ಇತ್ತೀಚೆಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಈ ಕಲರ್ಫುಲ್ ಅನ್ನೋದು ಮರ್ತು ಹೋಗ್ಬಿಟ್ಟಿದೆ. ಸೊ ಅದೇ ಸಾಲಿಗೆ ಮ್ಯಾಕ್ಸ್ ಕೂಡ ಸೇರುತ್ತೆ. ಬಟ್ ಮ್ಯಾಕ್ಸ್ ರಾತ್ರಿ ನಡೆಯೋ ಸ್ಟೋರಿ ಆಗಿರೋದ್ರಿಂದಾಗಿ ನಾವು ಅಲ್ಲಿ ಕತ್ಲು ಬಿಟ್ಟು ಬೇರೆ ಏನನ್ನು ನಾವು ನಿರೀಕ್ಷೆ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ಅನಿಸ್ತು ನನಗೆ. ಬಟ್ ಕತ್ಲಲ್ಲಿ ಅಂದ್ರೆ ಒಂದು ನೈಟ್ ಅಲ್ಲಿ ನಡೆಯುವಂತಹ ಸ್ಟೋರಿ, ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಅದೊಂದು ನನಗೆ ಸ್ವಲ್ಪ ಕಲರ್ಫುಲ್ ಆ ತರದ್ ಏನಾದ್ರು ಎಕ್ಸ್ಟ್ರಾ ಹಾಕಿದ್ರು ಅಂದ್ರೆ ಅದು ತುಂಬಾ ನೆಗೆಟಿವ್ ಆಗ್ತಾ ಇತ್ತು. ಸೊ ಹಾಗಾಗಿ ಈ ಒಂದು ಬ್ಯಾಕ್ ಗ್ರೌಂಡ್ ವಿಚಾರದಲ್ಲಿ ಏನು ನೆಗೆಟಿವ್ ಅಂತ ನನಗೆ ಫೀಲ್ ಆಗ್ಲಿಲ್ಲ. ಅಂಡ್ ಮೇಜರ್ ಆಗಿ ನನಗೆ ನೆಗೆಟಿವ್ ಅಂತ ಫೀಲ್ ಆಗಿದ್ದು ಅಲ್ಲಲ್ಲಿ ಒಂದು ಸ್ವಲ್ಪ ಸೀಕ್ವೆನ್ಸ್ ಮಿಸ್ ಆಗುತ್ತೆ, ಲಾಜಿಕ್ ಕೂಡ ಮಿಸ್ ಆಗುತ್ತೆ. ಬಟ್ ಸಿನಿಮಾ ಅಂದ ತಕ್ಷಣ ಎಲ್ಲಾನು ನಾವು ಅದನ್ನ ಕರೆಕ್ಟ್ ಆಗಿ ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ಎಲ್ಲಾನು ನಾವು ಲಾಜಿಕ್ ಹುಡುಕಿಕೊಂಡು ಕುತ್ಕೊಳ್ಳಕ್ಕಾಗಲ್ಲ, ಬಿಕಾಸ್ ಇಟ್ಸ್ ನಾಟ್ ಅ ರಿಯಲ್ ಲೈಫ್. ಹಾಗಾಗಿ ಮ್ಯಾಕ್ಸ್ ಒಂದು ಒಳ್ಳೆಯ ಅದ್ಭುತವಾದಂತಹ ಪ್ಯಾಕೇಜ್ ಅಂದ್ರೆ ತಪ್ಪಾಗೋದಿಲ್ಲ. ಸುದೀಪ್ ಅವರ ಅದ್ಭುತವಾದಂತಹ ಕಂಬ್ಯಾಕ್. ಇನ್ನು ಈ ಸಿನಿಮಾಗೆ 2.5 ವರ್ಷ ಬೇಕಾಯ್ತಾ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಎಸ್, ಖಂಡಿತವಾಗ್ಲೂ ಸಿನಿಮಾನ ಸ್ಕೆಚ್ ಮಾಡಿದ ರೀತಿ ಇತ್ತಲ್ಲ ತುಂಬಾ ಚೆನ್ನಾಗಿದೆ. ಸೊ 2.5 ವರ್ಷ ಅಂದ್ರೆ ಅದಾದ್ಮೇಲೆ ಒಂದ್ ಸ್ವಲ್ಪ ಪ್ರೊಡ್ಯೂಸರ್ದೇನೋ ಇಶ್ಯೂಸ್ ಇತ್ತು, ಮತ್ತೆ ಬೇರೆ ಇಶ್ಯೂಸ್ ಗಳಿತ್ತು, ಅದಕ್ಕೆ ರಿಲೀಸ್ ಲೇಟ್ ಆಯ್ತು. ಸೊ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ಗೆ ಆಲ್ಮೋಸ್ಟ್ ಸಿನಿಮಾ ರೆಡಿ ಆಗಿತ್ತು. ಸೊ ಆ ಒಂದು ಸೆಪ್ಟೆಂಬರ್ ಅಕ್ಟೋಬರ್ ಅಷ್ಟರಲ್ಲಿ ಅಷ್ಟು ಟೈಮ್ ತಗೊಂಡ್ರಲ್ಲ, ನಿಜಕ್ಕೂ ಅದು ಒಂದು ಕಂಪ್ಲೀಟ್ ಆಗಿ ಆ ಒಂದು ಸಿನಿಮಾದ ಕಂಪ್ಲೀಟ್ ಸ್ಕೆಚ್ ಮಾಡೋದಕ್ಕೆ ಅಷ್ಟು ಟೈಮ್ ಬೇಕೇ ಬೇಕಾಗತ್ತೆ. ಯಾಕೆಂದ್ರೆ ತುಂಬಾ ಅಂದ್ರೆ ತುಂಬಾ ನೀಟಾಗಿ ಮಾಡಿದ್ದಾರೆ ಸಿನಿಮಾ, ಆ ಒಂದು ವಿಚಾರಕ್ಕೆ ಹೇಳ್ತೀನಿ. ಅಂಡ್ ಸುದೀಪ್ ಅವ್ರು ಆಸ್ ಯೂಶುವಲ್ ಅಬ್ಬರಿಸ್ತಾರೆ. ನಂತರ ಈ ವರ್ಷ ಕನ್ನಡ ಇಂಡಸ್ಟ್ರಿಗೆ ಮತ್ತೊಂದು ಹಿಟ್ ಮ್ಯಾಕ್ಸ್ ಮೂಲಕ ಸಿಗ್ತಾ ಇದೆ. ಮ್ಯಾಕ್ಸ್ ನಿಜಕ್ಕೂ ಕೂಡ ತುಂಬಾ ಚೆನ್ನಾಗಿದೆ. ಬಟ್ ತಮಿಳು ನಿರ್ದೇಶಕರು ಆಗಿರೋದ್ರಿಂದ ನಮ್ಗೆ ಅಲ್ಲಲ್ಲಿ ಒಂದ್ ಸ್ವಲ್ಪ ಈ ತಮಿಳಿನ ಘಮ ಕಾಣಿಸುತ್ತೆ. ಸೊ ಏನು ಮಾಡಕ್ಕಾಗಲ್ಲ, ಬಿಕಾಸ್ ನಿರ್ದೇಶಕರು ಅಲ್ಲಿ ಅವರು, ಹಾಗಾಗಿ ಒಂದ್ ಸ್ವಲ್ಪ ತಮಿಳಿನ ಘಮ ಕಾಣಿಸುತ್ತೆ. ಬಟ್ ಕನ್ನಡತನವನ್ನ ಎಲ್ಲಿಯೂ ಕೂಡ ಮಿಸ್ ಮಾಡಿಲ್ಲ. ಇದು ನಿಜಕ್ಕೂ ನಾವು ಅಪ್ರಿಶಿಯೇಟ್ ಮಾಡ್ಬೇಕು ಕಿಚ್ಚ ಸುದೀಪ್ ಅವ್ರಿಗೆ. ಯಾಕೆಂದ್ರೆ ತಮಿಳು ನಿರ್ದೇಶಕರು ಆಗಿರೋದ್ರಿಂದ ಮತ್ತು ಪ್ರೊಡ್ಯೂಸರ್ ಕೂಡ ತಮಿಳವರು ಆಗಿರೋದ್ರಿಂದ ಅಲ್ಲಿ ಒಂದಷ್ಟು ತಮಿಳಿನ ನಟರು ಬರುವಂತಹ ಸಾಧ್ಯತೆಗಳು ತುಂಬಾ ಇರ್ತಾ ಇದ್ವು. ಯಾಕಂದ್ರೆ ನಿರ್ದೇಶಕರು ಮತ್ತು ನಿರ್ಮಾಪಕರು ಅವರೇ ಆಗಿರೋದ್ರಿಂದ. ಆದ್ರೆ ಕಂಪ್ಲೀಟ್ ಆಗಿ ಈ ಒಂದು ಸಿನಿಮಾದಲ್ಲಿ ಕನ್ನಡದ ನಟರೇ ತುಂಬಾ ಜನ ಇದ್ದಾರೆ. ಸೊ ನಿಜಕ್ಕೂ ಕೂಡ ಅದು ನಂಗೆ ತುಂಬಾ ಖುಷಿ ಆಯ್ತು. ಸುಕೃತ ವಾಗ್ಲೆ ಅವರಾಗಿರ್ಬೋದು, ಸಂಯುಕ್ತ ಹೊರನಾಡ್ ಅವರಾಗಿರ್ಬೋದು, ಗೋವಿಂದಗೌಡ ಅವರಾಗಿರ್ಬೋದು, ಉಗ್ರಂ ಮಂಜು ಆಗಿರ್ಬೋದು, ಆನಂತರ ಸುಂದರ್ ವೀಣಾ ಅವ್ರು ಬರ್ತಾರೆ. ಸೊ ವೀಣಾ ಸುಂದರ್ ಅವ್ರು ಬರ್ತಾರೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಸುಧಾ ಬೆಳವಡಿ ಅವ್ರು ಬರ್ತಾರೆ. ಸೊ ಒಟ್ಟಾರೆಯಾಗಿ ಕನ್ನಡತನವನ್ನ ಎಲ್ಲಿಯೂ ಕೂಡ ಮಿಸ್ ಮಾಡಿಲ್ಲ. ಅದರ ಜೊತೆಗೆ ಒಂಚೂರು ತಮಿಳಿನ ಘಮವನ್ನ ನಿರ್ದೇಶಕರು ಸೇರಿಸಿದ್ದಾರೆ. ಸೌತ್ ಇಂಡಿಯಾಗೆ ಒಂದು ಕಂಪ್ಲೀಟ್
ಪ್ಯಾಕೇಜ್ ಇರುವಂತಹ ಸಿನಿಮಾ. ಸೊ ಅದ್ಭುತವಾದಂತಹ ಸಿನಿಮಾ. ಮತ್ತೊಮ್ಮೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ ಯೂನಿಫಾರ್ಮ್ ಇಲ್ಲದೆ ಡ್ಯೂಟಿ ಮಾಡುವಂತಹ ಅರ್ಜುನ್ ಮಹಾಕ್ಷಯ್ ಆಗಿ ಕಿಚ್ಚ ಸುದೀಪ್ ಅಬ್ಬರಿಸಿದ್ದಾರೆ. ಒಟ್ಟಾರೆಯಾಗಿ ಮ್ಯಾಕ್ಸ್ ಅದ್ಭುತವಾಗಿ ಪ್ರದರ್ಶನ ಕಾಣ್ತಾ ಇದೆ. ಪ್ರೇಕ್ಷಕರು ಕೂಡ ಸಿನಿಮಾನ ಒಪ್ಕೊಳ್ತಾ ಇದ್ದಾರೆ. ಸೊ ನೀವು ಕೂಡ ಇನ್ನು ಚಿತ್ರಮಂದಿರಕ್ಕೆ ಹೋಗಿಲ್ಲ ಅಂದ್ರೆ ಯಾವುದೇ ಯೋಚನೆ ಮಾಡದೆ ಆರಾಮಾಗಿ ಹೋಗಿ ಸಿನಿಮಾನ ನೋಡಬಹುದು. ನಿಮ್ಗೆಲ್ಲೂ ಕೂಡ ಬೋರ್ ಹೊಡ್ಸೋದಿಲ್ಲ ಸಿನಿಮಾ. ಅದನ್ನ ನಾನು ಪ್ರಾಮಿಸ್ ಮಾಡ್ತೀನಿ ನಿಮ್ಗೆ. ಎಲ್ಲೂ ಕೂಡ ಬೋರ್ ಹೊಡ್ಸೋದು ಅಂತ ಆ ತರದ್ದು ಇಲ್ಲೇ ಇಲ್ಲ. ಬಟ್ ಆಸ್ ಯೂಶುವಲ್ ಈ ತಮಿಳ್ ಸಿನಿಮಾಗಳು ಯಾವ ರೀತಿಯಾಗಿ ಸ್ಲೋ ಆಗಿ ಸ್ಟಾರ್ಟ್ ಆಗಿ ಆನಂತರ ಪಿಕಪ್ ಆಗುತ್ತಲ್ಲ, ಸೊ ಮ್ಯಾಕ್ಸ್ ಕೂಡ ಅದೇ ತರಹ ಇದೆ. ಅಂಡ್ ನನಗಲ್ಲಿ ಬೇಡ ಅನ್ಸಿದ್ದು ಸುಮ್ನೆ ತುರ್ಕಿದ್ದಾರೆ ಅಂತ ಅನ್ಸಿದ್ದು ನನಗೆ ಆ ಒಂದು ಐಟಮ್ ಸಾಂಗ್ ಒಂದಿದೆ. ಸೊ ಅದು ಇಲ್ಲ ಅಂದಿದ್ರು ನಡೀತಾ ಇತ್ತು. ಸೊ ಬಟ್ ಓಕೆ, ಆ ಸಿನಿಮಾದ ಆರಂಭದಲ್ಲಿಯೇ ಆ ಐಟಮ್ ಸಾಂಗ್ ಬರುತ್ತೆ. ಬಟ್ ಅದು ಕೂಡ ಏನು ಅಂದ್ರೆ ಒಂದು ಗುನುಗು ತರಹದ ಒಂದು ಐಟಮ್ ಸಾಂಗ್ ಆಗಿರ್ಬೇಕಾಗಿತ್ತು. ಸೊ ಅದು ಆಗಲಿಲ್ಲ ಅಲ್ಲಿ. ಸೊ ಅದೊಂದು ನಂಗೊಂದು ಸ್ವಲ್ಪ ಬೇಸರದ ವಿಚಾರ. ಅದು ಬೇಕಾಗಿರ್ಲಿಲ್ಲ ಅಂತ ನನಗೆ ಅನಿಸ್ತು. ಬಟ್ ಒಬ್ಬೊಬ್ಬರಿಗೆ ಒಂದೊಂದರ ಅನ್ಸುತ್ತೆ. ಬಟ್ ನನ್ನ ಒಪಿನಿಯನ್ ಅಲ್ಲಿ ಹೇಳ್ತಾ ಇದೀನಿ, ಆ ಐಟಮ್ ಸಾಂಗ್ ಆಕ್ಚುಲಿ ಬೇಕಾಗಿರ್ಲಿಲ್ಲ. ಬಟ್ ಮಾಡಿದ್ದಿದ್ರು ಕೂಡ ಲೈಕ್ ತುಂಬಾ ಅಂದ್ರೆ ಆಲ್ಮೋಸ್ಟ್ ಗುನುಗು ತರದ ಐಟಮ್ ಸಾಂಗ್ಸ್ ಗಳ ತರದ್ದೇನಾದ್ರೂ ಮಾಡಿದ್ದಿದ್ರೆ ಒಂದು ಹಿಟ್ ಮ್ಯೂಸಿಕ್ ಆಲ್ಬಮ್ ಆಗಿರೋದು ಮ್ಯಾಕ್ಸ್. ಸೊ ಹಾಗಾಗಿ ಅದೊಂದು ವಿಚಾರ ಬಿಟ್ರೆ ಅಲ್ಲಲ್ಲಿ ಒಂದ್ ಸ್ವಲ್ಪ ಲಾಜಿಕ್ ಬಿಟ್ರೆ ಸಿನಿಮಾ ಕಂಪ್ಲೀಟ್ ಆಗಿ ನೋಡಬಹುದು. 2.5 ಗಂಟೆ ಆರಾಮಾಗಿ ಕುತ್ಕೊಂಡು ಎಂಜಾಯ್ ಮಾಡಬಹುದು. ಅಂಡ್ ಸುದೀಪ್ ಅವರ ಡೈಲಾಗ್ಗಳು ಅಲ್ಲಲ್ಲಿ ನಮಗೆ ತುಂಬಾ ಅಂದ್ರೆ ತುಂಬಾ ನಾವೇ ಎದ್ದು ನಿಂತು ಶಿಳ್ಳೆ ಹೊಡೆಯೋಣ ಅನ್ನುವಷ್ಟರ ಮಟ್ಟಿಗೆ ಆ ಡೈಲಾಗ್ಗಳಿದೆ. ಅಂಡ್ ನಿಜಕ್ಕೂ ಕೂಡ ಸಂಭಾಷಣೆ ವಿಚಾರದಲ್ಲಿ ತುಂಬಾ ಅದ್ಭುತವಾದಂತಹ ಕೆಲಸ ಮಾಡಿದ್ದಾರೆ. ಅಂಡ್ ಸಿನಿಮಾಟೋಗ್ರಾಫರ್ ಕೂಡ ನೈಟ್ ಎಫೆಕ್ಟ್ ಅಲ್ಲಿ ಶೂಟ್ ಮಾಡೋದು ಬಹಳ ಕಷ್ಟ. ಸೊ ಅಂತದ್ರಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಒಟ್ಟಾರೆಯಾಗಿ ಒಂದು ಕಂಪ್ಲೀಟ್ ಆಗಿರುವಂತಹ ಪ್ಯಾಕೇಜ್ ಮ್ಯಾಕ್ಸ್. ಇದು ಗೆಳೆಯರೆ ಮ್ಯಾಕ್ಸ್ ಸಿನಿಮಾದ ಒಂದು ರಿವ್ಯೂ. ಇಷ್ಟ ಆಗಿದ್ರೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಿಳಿಸಿ. ಕನ್ನಡಕ್ಕೆ ಒಂದು ಅದ್ಭುತವಾದಂತಹ ಸಿನಿಮಾ ಬಂದಿದೆ. ಮೆಸೇಜು ಅದು ಇದು ಅನ್ನೋ ಆ ತರದ್ದು ಏನಿಲ್ಲ. ಬಟ್ ಸ್ಟೋರಿ ಲೈನ್ ಇನ್ನೊಂಚೂರು ಸ್ಟ್ರಾಂಗ್ ಆಗಿದ್ದಿದ್ರೆ ಲೈಕ್ ಒಂದು ಕಾಟೇರ ತರದ್ದು ಅಥವಾ ಇನ್ಯಾವುದೋ ಸಿನಿಮಾ ತರದ್ದು ಅಥವಾ ಸುದೀಪ್ ಅವರ ಈ ಹಿಂದಿನ ಮಾಣಿಕ್ಯ ಆಗಿರ್ಬೋದು. ಬಟ್ ಅದು ರಿಮೇಕ್. ಬಟ್ ಇನ್ನೊಂಚೂರು ಸ್ಟೋರಿ ಲೈನ್ ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಿದ್ರೆ ನೆಕ್ಸ್ಟ್ ಲೆವೆಲ್ ಸಿನಿಮಾ ಅನ್ಬೋದು. ಬಟ್ ಈಗಲೂ ಕೂಡ ನೆಕ್ಸ್ಟ್ ಲೆವೆಲ್ ಇದೆ. ಬಟ್ ಇನ್ನೊಂದು ಸ್ವಲ್ಪ ಸ್ಟೋರಿ ಲೈನ್ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಿದ್ರೆ ಸಿನಿಮಾ ಇನ್ನೂ ಅದ್ಭುತವಾಗಿತ್ತು. ಈಗ ಅದ್ಭುತವಾಗಿದೆ, ಇನ್ನೂ ಅದ್ಭುತವಾಗಿರ್ತಾ ಇತ್ತು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೆಳೆಯರೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.